ವೇದಿಕೆ ಮೇಲೆ ಕೂತಿರುವಂತ ಎಲ್ಲ ಗಣ್ಯರಿಗೆ, ಮುಖ್ಯವಾಗಿ ಕೆ ಕಲ್ಯಾಣ್ ಸರ್ಗೆ ಸರ್ ನಮಸ್ಕಾರ. ನೀವು ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು ಸರ್. ಹಾಗೆ ವೇದಿಕೆ ಮುಂದೆ ಇರುವಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಪ್ರಿಂಟ್ ಮೀಡಿಯಾ, ಓವರ್ ಆಲ್ ಮೀಡಿಯಾ ಪರ್ಸನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸರಿನೂ ನಮ್ಮ ಜೊತೆ ಇರ್ತೀರಾ ತಾಳ್ಮೆಯಿಂದ, ನಮಗೆ ಒಂದು ಮಾರ್ಗದರ್ಶನ ಕೊಟ್ಕೊಂಡು. ಈಗ ನಾವು ಸೇರಿರುವಂತ ಉದ್ದೇಶ ಹಾಡುಗಳು, ಅಂದ್ರೆ ಈ ಹಾಡುಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತ. ಈಗೇನು 3 ಹಾಡುಗಳು, ಮಳೆಯಾಗೋ ಮೊದಲೇ, ಹೊಸದೊಂದು ಪ್ರೀತಿಯಾನ, ಮತ್ತೆ ಬಣ್ಣದ ಬದುಕಿದು, ಈ 3 ಎನ್ಆರ್ ಸ್ಟುಡಿಯೋಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡುಗಡೆ ಆಗಿದೆ. ನಿಮ್ಗೆ ಲವ್ ಸೀಸನ್ಸ್ ಕನ್ನಡ ಸಾಂಗ್ಸ್ ಅಂತ ಹೊಡೆದ್ರು ನಿಮಗೆ ಸಿಗುತ್ತೆ. ಈ 3 ಕೇಳಿ, ಅದು ನಿಮ್ಗೆ ಹೇಳುತ್ತೆ ನಮ್ ಸಿನಿಮಾನ ಯಾಕೆ ನೋಡ್ಬೇಕು. ಸೊ ಆ ಮ್ಯೂಸಿಕ್ ಕಂಪೋಸಿಷನ್ ಇಂದ ಹಿಡಿದು ಆ ಲಿರಿಕ್ಸ್ ಕ್ವಾಲಿಟಿ ಆಗಿರ್ಬೋದು, ಆ ಲಿರಿಕ್ಸ್ ಹೇಳಕ್ ಹೊರಟಿರೋ ಪ್ರತಿಯೊಂದು ಹಾಡು ನಿಮ್ಗೆ ಒಂದೊಂದು ಕಥೆನ ಹೇಳುತ್ತೆ. ಅದ್ರ ಜೊತೆಗೆ ಆ ಹಾಡುಗಾರಿಕೆ, ಯಾರ್ಯಾರು ಸಿಂಗರ್ಸ್ ಹಾಡಿದ್ದಾರೆ, ಈ 3 ಸಾಂಗೇ ಸಾಕು ನಿಮ್ಗೆ ನಮ್ ಸಿನಿಮಾ ನೋಡೋದಕ್ಕೆ, ಒಂದು ಎಕ್ಸ್ಪೆಕ್ಟೇಷನ್ ನ ಬಿಲ್ಡ್ ಮಾಡೋದಕ್ಕೆ. ಈಗ ಬಿಡುಗಡೆ ಆಗಿ ಯೂಟ್ಯೂಬ್ ಅಲ್ಲಿ 3 ಹಾಡು ಬಿಡುಗಡೆ ಆಗಿದೆ. ನೀವು ಎಲ್ಲರೂ ನೋಡಿದ್ರಿ. ದಯವಿಟ್ಟು ನಿಮ್ ಮನ್ಸಿಗೆ ಏನ್ ಅನ್ನಿಸ್ತೋ ಅದನ್ನೇ ಬರೀರಿ. ಮತ್ತೆ ಇದನ್ನು ಹೆಚ್ಚಿನ ಜನಕ್ಕೆ ತಲುಪಬೇಕು. ಇವತ್ತು ನಾವು ಸೇರಿರೋ ಉದ್ದೇಶನೇ ಅದು. ಈ ಹಾಡು ಏನು ಒಂದಷ್ಟು ಜನ ತಲುಪಿದೆ, ಮೆಚ್ಚಿದ್ದಾರೆ. ಬಟ್ ನಮ್ಮ ಎಲ್ಲರ ಅನಿಸಿಕೆ ಏನು ಅಂದ್ರೆ, ಅದು ಸಾಲಲ್ಲ ಆ ಕೆಲ್ಸಕ್ಕೆ. ಅದು ನಾವು ಕೊಟ್ಟಿರೋಂತ ವಿಚಾರಕ್ಕೆ ಈಗ ಸಿಕ್ಕಿರೋಂತ ಜನಮನ್ನಣೆ ಆಗಿರ್ಬೋದು, ರೀಚ್ ಆಗಿರ್ಬೋದು, ಸಾಲಲ್ಲ. ಅದಿನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬೇಕು. ಅದು ಹೋಗ್ಬೇಕು ಅಂದ್ರೆ ನಮಗೆ ನಿಮ್ಗಳ ಒಂದು ಪ್ರೋತ್ಸಾಹ ಬೇಕು. ಹಾಗಾಗಿ ಮುಖ್ಯವಾಗಿ ಇವತ್ತು ಸೇರಿರೋದು. ದಯವಿಟ್ಟು ಆ ಒಂದು ಕೆಲಸನ ಮಾಡಿ. ಈ 3 ಹಾಡುಗಳು ಎಷ್ಟು ರೀಚ್ ಆಗುತ್ತೋ, ಜನ ನಮ್ ಸಿನಿಮಾ ಬಗ್ಗೆ ಖಂಡಿತ, ಥಿಯೇಟರ್ ಒಳಗಡೆ ಬಂದ ಮೇಲೆ ನನಗ್ ಕಾನ್ಫಿಡೆನ್ಸ್ ಇದೆ, ಖಂಡಿತ ಜನ ಅವ್ರು ಕೊಟ್ಟಿರೋ ಹಣಕ್ಕಾಗಿರ್ಬೋದು, ಸಮಯಕ್ಕಾಗಿರ್ಬೋದು, ಅವ್ರಿಗೆ ಅಸಮಾಧಾನ ಆಗಲ್ಲ ಅಂತ. ಬಟ್ ಬರೋದಿದೆಯಲ್ಲ, ಅದು ತುಂಬಾ ಕಷ್ಟ. ಇವತ್ತು ನಾವು ಹೊಸಬ್ರಾಗಿ ಯಾರ ಸಪೋರ್ಟು ಇಲ್ದರ ಮಾಡೋದಿದೆಯಲ್ಲ, ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಅಂದ್ರೆ ಕೆಲವೊಂದ್ಸಲಿ ಕನ್ಫ್ಯೂಸ್ಡ್ ಆಗಿ ಹೋಗ್ತೀವಿ. ತಲುಪ್ತಿದ್ಯಾ ಇಲ್ವಾ, ಎಷ್ಟ್ರ ಮಟ್ಟಿಗೆ ತಲುಪಿದೆ, ಆಗ್ತಿದ್ಯಾ. ಬಟ್ ತೃಪ್ತಿ ಇದೆ ಮನ್ಸಿಗೆ ಮಾಡಿರೋ ಕೆಲ್ಸದ ಬಗ್ಗೆ. ಬಟ್ ಅದು ತಲುಪೋದಿದೆಯಲ್ಲ, ಅದು ತಲುಪಿ ಒಂದು ಪ್ರಶಂಸೆ ಬಂದಾಗ್ಲೇ ಅಲ್ವಾ ನಮಗೊಂದು ಮೋಟಿವೇಶನ್, ಫ್ಯೂಲ್, ಮುಂದೆ ಆಗಿರ್ಬೋದು ನಮ್ ಕೆಲಸ ಮಾಡೋದಕ್ಕೆ. ಅದು ಆಗ್ತಿದ್ಯಾ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರೋ ತರ ಆಗ್ಬಿಟ್ಟಿದೆ. ಈಗ ಓವರ್ ಸೋಷಿಯಲ್ ಮೀಡಿಯಾಲಿ ಓವರ್ ಆಗಿ ಕಂಟೆಂಟ್ಸ್ ಎಕ್ಸೀಡ್ ಆಗ್ತಿದೆ. ಪ್ರತಿಯೊಂದು ಯೂಟ್ಯೂಬ್ ಚಾನೆಲ್ ಅಲ್ಲೂ 10-20 ವಿಡಿಯೋ ಪ್ರತಿ ದಿವಸ ರಿಲೀಸ್ ಆಗ್ತಿದೆ. ಸೊ ಇಷ್ಟ್ರ ಮಧ್ಯೆ ನಾವ್ ಎಷ್ಟು ಪ್ರಮೋಷನ್ ಮಾಡಿದ್ರು ಸಾರಲ್ಲ. ಹಂಗಂತ ಬೇಕಾಬಿಟ್ಟಿ ಮಾಡಕ್ಕಾಗಲ್ಲ. ಒಂದು ಸಿನಿಮಾ ಅಂತಂದಾಗ ಒಂದು ಬಜೆಟ್ ಇರುತ್ತೆ, ಆ ಒಂದು ಲಿಮಿಟೇಷನ್ಸ್ ಅಲ್ಲೇ ಮಾಡ್ಬೇಕಾಗತ್ತೆ. ನಮ್ಮ ನಿರ್ಮಾಪಕರು ಏನ್ ನಮಗ್ ಶಕ್ತಿ ಕೊಟ್ಟಿದ್ದಾರೆ, ಆ ಶಕ್ತಿಯನ್ನು ಮೀರಿ ನಾವು ಮಾಡ್ತಾ ಇದೀವಿ. ಆಕ್ಚುಲಿ ಈ ಸಿನಿಮಾಗೆ ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ನೆಕ್ಸ್ಟ್ ರಿಲೀಸ್ ಪ್ರಮೋಷನ್ಸ್, ಅದರಲ್ಲಿ ಆ ಒಂದು ವಿಭಾಗದಲ್ಲಿ ನಮ್ಮ ಒಂದು ಪ್ರಯತ್ನ ನಾವು ಪಟ್ಟಿದೀವಿ. ಇನ್ನೇನಿದ್ರು ನಿಮ್ ಕಡೆಯಿಂದ ಒಂದು ಏನ್ ಪ್ರೋತ್ಸಾಹ ಕೊಡ್ಬೋದು, ಏನ್ ಪುಷ್ ಕೊಡ್ಬೋದು, ದಯವಿಟ್ಟು ಈ ಹಾಡುಗಳಿಗೆ ಕೊಡಿ. ಹಾಗೆ ಕೆ ಕಲ್ಯಾಣ್ ಸರ್ ಎಲ್ಲಾ ಹೇಳಿದಾರೆ, ಅವ್ರ ಬಗ್ಗೆ ನಾನೇನ್ ಹೇಳ್ಬೇಕಾಗಿಲ್ಲ. ಒಂದು ಹೆಮ್ಮೆ ಈ ಸಿನಿಮಾಲಿ ನಾನು ಅವರೊಟ್ಟಿಗೆ ವರ್ಕ್ ಮಾಡಿರೋದು. ವೀರ್ ಸಮರ್ಥ್ ಸರ್ ಆಗಿರ್ಬೋದು, ಇನ್ನು ಆರ್ಟಿಸ್ಟ್ ಗಳಂತ ಬಂದ್ರೆ ರಾಜೇಶ್ ನಟರಂಗ ಸರ್, ಮಂಡ್ಯ ರಮೇಶ್ ಸರ್, ಇವನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದು ಅವರೊಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ನಿರ್ದೇಶಕನಾಗಿ ನಾನು ಗೆದ್ದಿದ್ದೀನಿ. ಇನ್ನೇನಿದ್ರು ನಿರ್ಮಾಪಕರನ್ನ ಗೆಲ್ಲಿಸ್ಬೇಕಷ್ಟೇ ನೀವು. ನನ್ನ ಸಿನಿಮಾ ನಾನು ನೋಡಿದಾಗ ಅವ್ರು ಅವತ್ತೇ ಒಂದೇ ಮಾತು ಹೇಳ್ಬಿಟ್ರು ನಿರ್ಮಾಪಕರು, ನಿರ್ದೇಶಕರೇ ನಮ್ ಸಂಸ್ಥೆ ಒಳ್ಳೆ ಸಿನಿಮಾ ಮಾಡ್ಕೊಟ್ಟಿದ್ದೀರಾ, ನನ್ ಮನ್ಸಿಗೆ ತೃಪ್ತಿ ಆಗಿದೆ ಅಂತ. ಅವತ್ತು ನಾನು ಗೆದ್ದೆ ನಿರ್ದೇಶಕನಾಗಿ. ಬಟ್ ಈಗ ನಿರ್ಮಾಪಕರಾಗಿ ಅವ್ರು ಗೆಲ್ಬೇಕು ಅಂದ್ರೆ, ಈಗ ಅವ್ರು ಏನ್ ಹೇಳ್ತಿದ್ದಾರೆ ನಿರ್ಮಾಪಕರ ಬಗ್ಗೆ ಎಲ್ಲರೂ ಪ್ರಶಂಸೆ ಕೊಡ್ತಿದ್ದಾರೆ. ಅವ್ರು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಮೀಡಿಯಾ ಪರ್ಸನ್ಸ್ ಆಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು, ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಚಪ್ಪಾಳೆ ಬೇಕು. ದಯವಿಟ್ಟು ಅದನ್ನ ಕೊಡಿ ನಿರ್ಮಾಪಕರಿಗೆ. ಯಾಕಂದ್ರೆ ನಾನು ಹೇಳೋದು ಅದೇ, ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರು ಉಳಿದ್ರೇನೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದೀವಿ ಅಂದ್ರೆ ಮುಖ್ಯವಾಗಿ ಕಾರಣ ನಿರ್ಮಾಪಕರು. ಅವ್ರನ್ನ ಉಳಿಸಿದ್ರೆ ಖಂಡಿತ ನಾವೆಲ್ಲ ಆಟೋಮೆಟಿಕ್ ಆಗಿ ಬೆಳ್ಕೊಂಡು ಹೋಗ್ತೀವಿ. ಆ ಒಂದು ವಾತಾವರಣ ನಮಗ್ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ, ಜುಲೈ 3ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಇವತ್ತು ಕಾರ್ಯಕ್ರಮಕ್ಕೆ ಬಂದಂತ ಸಾಯಿ ಸರ್ವೇಶ್ವರ್ ಆಗಿರ್ಬೋದು, ನಮ್ಮ ನಾಯಕ ನಟ ಮುಕುಂದ ರಾಮಸ್ವಾಮಿ, ಮತ್ತೆ ವೀರ್ ಸಮರ್ಥ್ ಸರ್, ಕೆ ಕಲ್ಯಾಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಮರವಂತೆ ಸರ್, ನೀವೆಲ್ಲರೂ ಕೇಳಿದ್ರಿ. ಅವರ ಒಂದು ಕೈ ಚಳಕ ಎಲ್ಲ ಕೇಳ್ಕೊಂಡೇ ಬರ್ತಿದ್ದೀರಾ. ಈಗ ನಮ್ದ್ರಲ್ಲೂ ಕೇಳಿದ್ದೀರಾ. ತುಂಬಾ ಖುಷಿ ಇದೆ ಅವ್ರ ಕೆಲ್ಸ. ಅದಾದ್ಮೇಲೆ ಶ್ವೇತಾ ಕೋಗ್ಲೂರ್ ಅವರು ಒಂದಷ್ಟು ಸೀರಿಯಲ್ಗಳೆಲ್ಲ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಪಿಯರೆನ್ಸ್. ಅವರ ಒಂದು ನಟನೆ, ಅವರ ಒಂದು ಕೌಶಲ್ಯ ಕೂಡ ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿದೆ. ಅದಾದ್ಮೇಲೆ ಪ್ರಜ್ಞಾ ಮರಾಠೆ ಅವ್ರ ಬಗ್ಗೆ ಅದೇ ಒಂದ್ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸರ್ದೇ ಹೇಳುದು, ಶ್ರೇಯಾ ಘೋಷಲ್ ಅವ್ರ ತರ ಇದೆ ರೀ ವಾಯ್ಸು ಕೇಳಿ ಅಂತ. ನಾನೇನ್ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ದಾರೆ, ಹೌದಾ
ಸರಿ ಒಂದ್ಸರಿ ಕೇಳ್ಬಿಡೋಣ ಅಂತ ನಿಜವಾಗ ನನ್ನ ಮನ್ಸಲ್ಲಿ ಹಂಗೆ ಅನ್ಕೊಂಡೆ ಸರ್ ಹೇಳಿದಾಗ. ಕೇಳಿದೆ, ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ನನಗೆ ಆಶ್ಚರ್ಯ ಆಗಿದೆಯಾ ಗೊತ್ತಾ, ಮುಂಬೈಗೆ ರೆಕಾರ್ಡಿಂಗ್ ಹೋದಾಗ ಇವರು ಅರ್ಮಾನ್ ಮಲಿಕ್ ಸರ್ ಮತ್ತೆ ಅವ್ರ ತಂದೆ ಅವರಿಬ್ರು ದೇವರನ್ನೇ ಅದೇ ಮಾತನ್ನ ಹೇಳಿದ್ರು. ಫಸ್ಟ್ ಟ್ರ್ಯಾಕ್ ಬಂದಿದ ತಕ್ಷಣ ಅರ್ಮಾನ್ ಮಲಿಕ್ ಅವರು ಗಾನ ಕೇಳೋಣ ಅನ್ನೋದಾರ ಅದು ಹಾಕಿದ್ವಿ, ಟ್ರ್ಯಾಕ್ ಎಲ್ಲ ಕೇಳಿದ್ರು. ಎಲ್ಲ ಕೇಳ್ಬಿಟ್ಟು ಅವ್ರ ಬಾಯಲ್ಲಿ ಬಂದಿದ್ದೆ ಅದು ಶ್ರೇಯಾ ಘೋಷಾಲ್ ಅವ್ರ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆಯಲ್ಲ ವಾಯ್ಸು ಆ ತರ ಇದೆ ಅಂತ. ಅವ್ರ ತಂದೆನೂ ಅದೇ ಹೇಳಿದ್ರು. ನನ್ನ ಒಬ್ರು ಟೀಚರ್ ಯಾರು ಇದ್ದಾರೆ, ಅವ್ರಿಗೆ ಕಳಿಸ್ದೆ ರಿವ್ಯೂ ತಗೊಳ್ಳೋಣ ರಿಲೀಸ್ಗೂ ಮುಂಚೆ ಏನ್ ಅನ್ಸುತ್ತೆ ಅಂತ. ಅವರು ಅಷ್ಟೇ ಅರ್ಮಾನ್ ಮಲಿಕ್ ಶ್ರೇಯಾ ಘೋಷಾಲ್ ತುಂಬಾ ಚೆನ್ನಾಗಿ ಆಡಿದಾರಪ್ಪ ಅಂದ್ರು. ನಾನು ಶ್ರೇಯಾ ಘೋಷಾಲ್ ಎಲ್ಲ ಆಡಿರೋದು ಪ್ರಜ್ಞಾ ಮರಾಠೆ ಅಂತ ಸರಿಗಮಪ್ಪ ಅವರು ಅಂತ. ಸೊ ಇದೆಲ್ಲ ಕೇಳಿದಾಗ ನನಗೆ ಅನ್ನಿಸ್ತು, ಓಕೆ ಏನೋ ಮ್ಯಾಜಿಕ್ ಇದೆ, ಆ ಮ್ಯಾಜಿಕ್ ಇಲ್ಲೇ ನಿಲ್ಬಾರ್ದು, ಇನ್ನು ಮುಂದಕ್ಕೆ ಹೋಗ್ಬೇಕು. ಬೆಸ್ಟ್ ವಿಶಸ್ ನಿಮ್ಗೆ. ಹಾಗೆ ದಿಯಾ ಕೀರ್ತಿ ಅವರು ಒಂದ್ ಒಳ್ಳೆ ಪಾತ್ರ ಮಾಡಿದ್ದಾರೆ. ಅವ್ರ ಪಾತ್ರನ ನಿಮಗೆ ಕಣ್ಣೀರ್ ತರಿಸುತ್ತೆ. ನೀವು ಸಿನಿಮಾ ನೋಡಿ, ನಾನು ಹೇಳಲ್ಲ. ಏನಕ್ಕಂದ್ರೆ ಆ 2 ಸಾಂಗ್ ಅಲ್ಲಿ ಕೊಟ್ಟಿರೋ ವೇರಿಯೇಷನ್ ಇದೆಯಲ್ಲ ನಿಮ್ಗೆ, ಮಳೆಯಾಗೋ ಮೊದಲೇ ಆಗಿರ್ಬೋದು, ಬಣ್ಣದ ಬದುಕಿದು ಆಗಿರ್ಬೋದು, ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರ ಪಾತ್ರ ಎಷ್ಟು ಗಟ್ಟಿಯಾಗಿದೆ, ಅದು ಸಿನಿಮಾಲಿ ಏನ್ ಹೇಳಕ್ ಕೊಟ್ಟಿದೆ ಅಂತ. ಅವ್ರು ಮಾಡಿರೋ ಒಂದು ಮೇರಿ ಕ್ಯಾರೆಕ್ಟರ್, ಅದು ನನ್ನ ಆತ್ಮ. ಅದು ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ, ನಾನು ಯಾವ ರೀತಿ ಸಮಾಜದಲ್ಲಿ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ, ಅದನ್ನ ಅವ್ರ ಪಾತ್ರದ ಮೂಲಕ ನಾನು ಹೇಳ್ಸಿದ್ದೀನಿ. ಹಾಗೆ ಕೊನೆಯದಾಗಿ ಕೆ ಕಲ್ಯಾಣ್ ಸರ್ ಅವರ ಪದಗಳ ಬಗ್ಗೆ ಹೇಳಲೇಬೇಕು. ನನ್ನ ಮೋಸ್ಟ್ ಫೇವ್ರೇಟ್ ಸಾಂಗ್ ನನ್ನ ಸಿನಿಮಾಲಿ ಸರ್ ಬಣ್ಣದ ಬದುಕಿದು ಹಾಡು. ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಫಿಲಾಸಫಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಜೀವನನ ನೋಡೋದ್ರಿಂದ ನನಗೀಗ್ಲೂ ಎಷ್ಟೋ ಸರಿ ಕಣ್ಣಲ್ಲಿ ನೀರ್ ತರಿಸ್ಬಿಡುತ್ತೆ. ಎರಡನೇ ಚರಣ ಸರ್ ಹೇಳಿದ್ರು, ವರ್ಕ್ ಮಾಡಿದ್ರೆ ಇದೆ ತುಂಬಾ ಇದೆ ರೀ, ಪಲ್ಲವಿ ದುಡಿದಿದೆ, ಚರಣ ದುಡಿದಿದೆ, ಇನ್ನೊಂದ್ ಚರಣ ಬೇಕಾ ಅಂತ. ಇಲ್ಲ, ನನ್ನ ತಲೆಯಲ್ಲಿ ಒಂದು ವಿಷನ್ ಇತ್ತು, ಇಲ್ಲ ಸರ್ ಒಂದು ಬಿಟ್ಟು ಬರುತ್ತೆ, ಆ ಬಿಟ್ಟಿಗೆ ಇದು ಬೇಕೇ ಬೇಕು, ದಯವಿಟ್ಟು 2ನೇ ಚರಣ ಬರೆಯೋಣ ಅಂತ. ಅದಾದ್ಮೇಲೆ ಅವ್ರು ಒಂದೇ ಶಾರ್ಟ್ ಬರ್ಕೊಟ್ರು. ಅದು ನೀವೆಲ್ಲರೂ ಕೇಳಿದಿರ, ಇನ್ನೂ ಒಂದ್ಸರಿ ಕೇಳಿ. ನಾನು ಹಾಡೋದಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸಿಗುವಾಗ ಯಾಕೆ ಮೆರೆಯುವುದು, ಕಳೆದುಕೊಂಡಾಗಲೇ ಬೆಲೆಯೂ ತಿಳಿಯುವುದು, ತಪ್ಪು ನಡೆಯುವಾಗ ಸರಿ ಎಂದೇ ತೋಚುವುದು, ಪಶ್ಚಾತ್ತಾಪಗಳೇ ಹಣಕಾನ ಮಾಡುವುದು, ಸುಖ ದುಃಖ ನೋವು ನಲಿವು ಎಲ್ಲರಿಗುಂಟು, ಪ್ರೀತಿಯೊಂದೇ ಇದರ ನಡುವೆ ಬಿಡಿಸದ ಗಂಟು, ಭಾವನೆಗಳ ಬೆಂಕಿಯಲ್ಲಿ ತತ್ತರಿಸುವೆ ಹೃದಯವು, ಸಾವಿನಾಚೆ ಪ್ರಶ್ನೆಗಳಿಗೆ ಉತ್ತರಿಸದು ಸಮಯವು. ಇದು ನಿಜವಾಗ್ಲೂ ಫುಲ್ ಮೈ ರೋಮಾಂಚನಗೊಳಿಸಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನಕ್ಕೆ ಇಷ್ಟು ಸಾಕು. ಅವ್ರ ಜೊತೆ ಕೆಲಸ ಮಾಡಿದ್ದು, ಇದು ಮಾಡಿದ್ದು, ಮುಂದಿನ ದಿವಸಗಳಲ್ಲೂ ಮಾಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು 3ನೇ ತಾರೀಕು ಎಲ್ಲರೂ ಸಿನಿಮಾನ ನೋಡಿ. ಅದಕ್ಕಿಂತ ಮುಂಚೆ ಹಾಡುಗಳನ್ನ ನೋಡಿ, ಟೀಸರ್ ನೋಡಿ, ಟ್ರೈಲರ್ ಬರುತ್ತೆ ನೋಡಿ. ಖಂಡಿತ ನೀವು ನಮ್ಮ ಸಿನಿಮಾ ನೋಡಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಹೊಸಬ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಡೈರೆಕ್ಟರ್ ಕೃತಿಕ್ ಅವರೇ. ಆಲ್ ದ ವೆರಿ ಬೆಸ್ಟ್. ಮುಕುಂದ ರಾಮಸ್ವಾಮಿ ಅವರು ಚಿತ್ರದ ನಾಯಕ ನಟ.